ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಈ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ವಾಟರ್ಮೆಲನ್ ಜ್ಯೂಸ್ ಮಾಡ್ತಾ ಇದ್ದೀನಿ ಚರಿಗೋಸ್ಕರ. ನಿಮಗೆ ಗೊತ್ತಿರೋ ಹಾಗೆ ಚರಿಗೆ ಜ್ಯೂಸಸ್ ಅಂದರೆ ತುಂಬ ಇಷ್ಟ. ಹಾಗೆ ಅವನದು ರಾಕ್ ಲಿಪ್ಸ್ನ ಮಧ್ಯ ಮಧ್ಯದಲ್ಲಿ ಆ್ಯಡ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೂಪರ್. ಈ ವಿಡಿಯೋನ ರಾತ್ರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲಿಗೆ ಹೋದರೂ ಕೂಡ ಚರಿದೆ ಒಂದಷ್ಟು ಲಗೇಜ್ ಆಗುತ್ತೆ. ಯಾಕೆಂದರೆ ಮಕ್ಕಳು ದಿನಕ್ಕೆ ಒಂದು 3-4 ಸಲ ಬಟ್ಟೆ ಚೇಂಜ್ ಮಾಡೋ ಥರ ಮಾಡ್ಕೊಂಬಿಟ್ಟಿರ್ತಾರೆ. ಆ್ಯಂಡ್ ಈ ವೆದರ್ನಲ್ಲಿ ಬಟ್ಟೆ ಒಣಗೋದು ಕೂಡ ಅಷ್ಟೇ ನಿಧಾನ. ಒಂದ್ಸಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ, ನಿಂತ್ರೂ ಹನಿ ಆಗ್ತಾ ಇರುತ್ತೆ. ಸೊ ಬಟ್ಟೆ ಒಣಗೋದೇ ಇಲ್ಲ. ಹಾಗಾಗಿ ಒಂದಷ್ಟು ಪ್ಯಾಕ್ ಮಾಡ್ಕೋತೀನಿ ನಾನು ಅವನಿಗೆ. ಅದರಲ್ಲೂ ಮೇನ್ಲಿ ಈಗ ಚಳಿ ಇರೋದ್ರಿಂದ ಫುಲ್ಲೇ ಹಾಕ್ತೀನಿ ಅವನಿಗೆ. ಪ್ಯಾಂಟ್, ಸ್ವೆಟರ್, ಸಾಕ್ಸ್, ಕ್ಯಾಪ್ಸ್ ಹಾಕೇ ಇರ್ತೀನಿ ಆಲ್ಮೋಸ್ಟ್ ಹೊರಗಡೆ ಹೋದರೆ. ಆ್ಯಂಡ್ ಅವನಿಗೆ ಒಂದು ಅಭ್ಯಾಸ ಏನಂದರೆ, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ನಾನು ಇದೆಲ್ಲ ಹಾಕ್ಕೊಳ್ಬೇಕು, ಇಲ್ಲಾಂದರೆ ನನ್ನನ್ನು ಕರ್ಕೊಂಡು ಹೋಗಲ್ಲ ಇವರು ಅನ್ನೋದು ಅವ್ನ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದೆ. ಸೊ ಗುಡ್ ಬಾಯ್ ಥರ ಹಾಕಿಸ್ಕೋತಾನೆ. ಎಲ್ಲಿ ಹೋದ್ರೂ ಆಲ್ಮೋಸ್ಟ್ ಅವನನ್ನು ಮಾತಾಡ್ಸೋರೆಲ್ಲ ಅದೇ ಹೇಳ್ತಾರೆ, ಗುಡ್ ಬಾಯ್ ಥರ ಹಾಕ್ಸ್ಕೊಂಡಿದ್ದಾನೆ, ನಮ್ಮ ಮನೇಲಿ ಹಾಕ್ಸ್ಕೊಳ್ಳೋದೇ ಇಲ್ಲ ಮಕ್ಕಳು ಕ್ಯಾಪ್ಸ್ನೆಲ್ಲ ಅಂತ. ಬಟ್ ಅದೊಂದು ಗುಡ್ ಹ್ಯಾಬಿಟ್ ನಾನು ಅವನಿಗೆ ಕಲಿಸಿರೋದು ಅಂತ ಅನ್ಸುತ್ತೆ ನನಗೆ. ಯಾವಾಗ್ಲೂ ಅವನೇ ತಂದು ಕೊಟ್ಬಿಡ್ತಾನೆ ಕ್ಯಾಪ್ಸ್ ಎಲ್ಲ ಹೊರಗಡೆ ಹೋಗುವಾಗ, ಹಾಕ್ಕೊಡಿ ನಾನು ಬರ್ತೀನಿ ಅನ್ನೋ ಥರ. ಅವನದು ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ ನಂದು ಅಮ್ಮಂದು ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಈಗ ಬೆಳಗ್ಗೆ 6:15ಗೆ ಹೊರಡಬೇಕು. ಸೊ ಹಾಗಾಗಿ ನಾವು 5 ಗಂಟೆಗೆ ಎದ್ದು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂಥೇಳಿ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಅವನಿಗೆ ನೈಟೇ ನಾನು ಬಟ್ಟೆ, ಸ್ವೆಟರ್ ಎಲ್ಲ ಹಾಕಿ ಮಲಗಿಸ್ಬಿಡ್ತೀನಿ. ಯಾಕಂದರೆ ಇರಿಟೇಟ್ ಆಗಿಬಿಡ್ತಾನೆ ಬೆಳಗ್ಗೆ ಟೈಮ್ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ. ಅವ್ನು ಯೂಶ್ವಲಾಗಿ ಎದ್ದೇಳೋದು 10 ಗಂಟೆಗೆ. ಆ್ಯಂಡ್ ನಾವು ಯಾವಾಗಲೂ ಹೊರಡೋದು 6:15ಗೆ. ಯಾಕಂದರೆ ಆ ಟೈಮಲ್ಲಿ ಕರ್ಕೊಂಡು ಹೋದರೆ ಅವನು ಮಲ್ಕೊಳ್ತಾನೆ. ಸೊ ನಮಗೇನು ಕರ್ಕೊಂಡು ಹೋಗೋಕ್ಕೆ ಏನೂ ಪ್ರಾಬ್ಲಮ್ ಅನಿಸಲ್ಲ, ಮಲ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು ಅಂತ. ಇಲ್ಲ ಬೇರೆ ಟೈಮಲ್ಲಿ ಕರ್ಕೊಂಡು ಹೋದರೆ ತುಂಬ ಹಿಂಸೆ ಕೊಟ್ಟಾಕ್ಬಿಡ್ತಾನೆ. ಆ್ಯಂಡ್ ಅವನಿಗೂ ಯಾರಿಗೆ ಆದರೂ ಒಂದೇ ಪ್ಲೇಸಲ್ಲಿ ಕೂತ್ಕೋಬೇಕು ಅಂದರೆ ಹಿಂಸೆ ಅಲ್ವಾ. ಅವನಿಗೂ ಹಾಗೇನೆ, ನನ್ನನ್ನು ಬಿಡಿ ಆಟ ಆಡೋಣ, ಅಲ್ಲಿಗೆ ಹೋಗೋಣ ಅಂತೆಲ್ಲ ಕೇಳ್ತಾನೆ. ಏನಕ್ಕೆ ಅಂತ. ಹಾಗಾಗಿ ನಾವು ಯಾವಾಗಲೂ ಮಾರ್ನಿಂಗೇ ಹೊರಡೋದು. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನೀವು ಅಬ್ಸರ್ವ್ ಮಾಡಿದರೆ. ಯಾಕೆಂದರೆ ಕೋಲ್ಡ್ ಕಾಫ್ ಎಲ್ಲ ಆಗಿತ್ತು. ಅವನಿಗೂ ಕೂಡ ಕೋಲ್ಡ್, ಅಮ್ಮಂಗೂ ಕೋಲ್ಡ್, ಎಲ್ರಿಗೂ ಕೋಲ್ಡ್ ಕಾಫ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಇರಿಟೇಟ್ ಆಗ್ಬೋದು, ನಿಮಗೆ ವಾಯ್ಸ್ ಚೇಂಜಸ್ ಕರ್ಕಶ ಅನ್ನಿಸ್ಬೋದು ಮಧ್ಯ. ಪ್ಲೀಸ್ ಬೇರ್ ಮಾಡಿ. ಆ್ಯಂಡ್ ಇಷ್ಟು ಲಗೇಜಸ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಂದು ಮೇಕಪ್ ವ್ಯಾನಿಟಿ ಕೂಡ ಇದೆ. ಯಾವಾಗಲೂ ನಾನು ಆ ದೊಡ್ಡದ್ರಲ್ಲೇ ಕ್ಯಾರಿ ಮಾಡೋದು ಮೇಕಪ್ ವ್ಯಾನಿಟಿ. ಬಟ್ ಇವತ್ತು ಏನೇನು ಬೇಕು ನೆಸೆಸಿಟಿ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ. ಆ್ಯಂಡ್ ದೊಡ್ಡದ್ರಲ್ಲಿ ನಾವು ನೋಡಿದ್ರಲ್ಲ ಬಟ್ಟೆ, ಆ ಲಗೇಜನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ನೋಡ್ಬೋದು ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಯೂಶ್ವಲಾಗಿ ನಾನು ಒಂದು 1/2 hour 1 hour ಮುಂಚೆನೇ ಹೋಗ್ತೀನಿ ಎಲ್ಲಿಗೆ ಹೋಗೋದಾದರೂ. ಏನಾಗ್ಬಿಡುತ್ತೆ ಒಂದು 1/2 hour ಮುಂಚೆ ಹೋದರೆ ಅನ್ನೋ ಕಾನ್ಸೆಪ್ಟಲ್ಲೇ ನಾನು ಯಾವಾಗಲೂ ಹೊರಡೋದು. ಬಟ್ ಇವತ್ತು ಲೇಟಾಗೋಯಿತು ಕ್ಯಾಬ್ ಬುಕ್ ಆಗೋದು. ಟ್ರೈನ್ ಮಿಸ್ ಆದರೂ ನೆಕ್ಸ್ಟ್ ಟ್ರೈನ್ ಹೋಗ್ಬೋದು. ಬಟ್ ನಾನು ಬುಕ್ಕಿಂಗ್ ಮಾಡಿರ್ತೀನಲ್ಲ, ಸೊ ನೆಕ್ಸ್ಟ್ ಟ್ರೈನ್ ಹೋಗೋಕ್ಕಾಗಲ್ಲ, ಮತ್ತೆ ಅಗೇನ್ ಬುಕ್ಕಿಂಗ್ ಮಾಡಬೇಕು. ಬಟ್ ಆನ್ ಟೈಮ್ ನಾವು ಹೋದ್ವಿ. ಸೊ ಟ್ರೈನ್ ಕೂಡ ಸಿಕ್ತು. ಯೂಶ್ವಲಾಗಿ ಬುಕ್ ಮಾಡ್ಕೊಂಡು ಹೋಗೋದೇ ಸರಿ ಅನಿಸುತ್ತೆ ಮಗು ಇರುವಾಗ. ಅಂದರೆ ಬುಕ್ಕಿಂಗ್ ಇರೋರು ಬಂದಾಗ ಎದ್ದೇಳಬೇಕಲ್ವಾ, ಸುಮ್ಮನೆ ಯಾಕೆ ಇದೆಲ್ಲ ಅಂತ. ನೋಡಿ ಶ್ರೀರಂಗಪಟ್ಟಣ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದೆಲ್ಲ ಅಮ್ಮ ಕ್ಯಾಪ್ಚರ್ ಮಾಡಿರೋದು. ನಾನು ಮತ್ತು ಚರಿ ಮಲಗಿಬಿಟ್ಟಿದ್ವಿ. ನೋಡಿ ಎಷ್ಟು ಕಂಫರ್ಟಾಗಿ ಮಲ್ಕೊಂಡಿದ್ದಾನೆ ಅವನು ಅಂತ. ಅದಕ್ಕೋಸ್ಕರನೇ ನಾವು ಮಾರ್ನಿಂಗೇ ಹೊರಡೋದು. ಎಸ್, ನಾವು ಹೋಗ್ತಾ ಇರೋದು ಮೈಸೂರಿಗೆ. ಮೈಸೂರು ನನ್ನ ನೇಟಿವ್. ನಿಮ್ಮ ನೇಟಿವ್ ಯಾವುದು ಅಂತ ಕಮೆಂಟ್ ಮಾಡಿ. ನನಗೆ ಮೈಸೂರಿಗೆ ಹೋಗುವಾಗಲೆಲ್ಲ ಇಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ, ಇಷ್ಟೇ ಖುಷಿ ಇರುತ್ತೆ. ಮನೆಗೆ ರೀಚ್ ಆದಮೇಲೆ ನಮ್ಮ ಡ್ಯಾಡಿದು ಮತ್ತು ಚರಿದು ಒಂದು ಕ್ಯೂಟ್ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. ನಮ್ಮ ಡ್ಯಾಡಿ ಅವನನ್ನು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ ಅಂತ. ವಿಚ್ ಇಸ್ ಸೋ ಕ್ಯೂಟ್. ಬಿಕಾಸ್ ಅವರಿಗೆ ಈ ವಿಡಿಯೋದಲ್ಲಿ ಈ ಥರನೇ ರಿಯಾಕ್ಷನ್ ಕೊಡಬೇಕು, ಈ ಥರ ರಿಯಾಕ್ಟ್ ಮಾಡಿದ್ರೆ ಹೈಲೈಟ್ ಆಗುತ್ತೆ, ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಏನಂದರೆ ಅವರಿಗೆ ಏನು ಅನಿಸುತ್ತೆ ಆ ಕ್ಷಣದಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಅದನ್ನು ಒಂದು ಕ್ಯೂಟ್ ಅನಿಸ್ತು, ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ಈಗ ಯಾವ ಬಂದು ಚರಿ ಸರಿ ಇಲ್ಲಿ ನೋಡ, ಚರಿ ಇಲ್ಲಿ ಯಾರು ಇಲ್ಲಿ ತಾತ ಈಗಷ್ಟೇ ಕಂಡುಬಿಟ್ಟಿರೋದು. ನಿದ್ದೆ ಸೊಳ್ಳೆ ಬೇಡ ತಂದ್ಬಿಟ್ರಲ್ಲ, ಸೊಳ್ಳೆ ಹೊಡಿಯಲ್ಲ ಅದು. ಚರಿ ಸರಿ
ಇದಾದಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋದೆ. ಅವಳ ಡಾಗಿಗೆ ಏನೋ ಹುಷಾರಿರಲಿಲ್ಲ, ಸೊ ಪೆಟ್ ಕ್ಲಿನಿಕ್ಗೆ ಕರ್ಕೊಂಡು ಹೋಗಬೇಕು ಅಂದ್ಲು. ಸೊ ಹಂಗಾಗಿ ಹೋದೆ. ಶಿ ಇಸ್ ಮೈ ಓನ್ಲಿ ಬೆಸ್ಟ್ ಫ್ರೆಂಡ್ ತೇಜಸ್ವಿನಿ ಅಂತ. ಆದರೂ ನಾವು ಮೀಟ್ ಮಾಡಿ 2 ಇಯರ್ಸ್ ಆಯಿತು. ಫ್ರೆಂಡ್ಶಿಪ್ಪೇ ಹಾಗೆ ಅಲ್ಲ, ಯಾವಾಗಲೂ ಮೀಟ್ ಮಾಡಬೇಕು, ಮಾತಾಡಬೇಕು ಅಂತ ಇಲ್ಲ. ಆ ಪ್ರೀತಿ ಯಾವಾಗಲೂ ಮನಸ್ಸಲ್ಲಿರುತ್ತೆ. ಸೊ ಅವತ್ತು ಸಂಜೆ ಮನೆಗೆ ಬಂದಿದ್ಲು, ಅವನನ್ನು ಮಾತಾಡಿಸ್ಬೇಕು ಅಂಥೇಳಿ. ಜೊತೆಲಿ ಆಂಟಿ ಕೂಡ ಬಂದಿದ್ರು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟರು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.